ರ್ಯಾಲಿ ಪ್ರಾರಂಭ ಆಕತಿ. ಸೈಕಲ್ ಮುಖಾಂತರ ಎಲ್ಲಾ ರೈತರು ಸಮಾಧಾನಾಗಿ ಇಲ್ಲಿಂದ ವಿಭಜನ ಕಟ್ಟಡವರ ಸೈಕಲ್ ಹೋಗ್ಬೇಕು. ಅಲ್ಲೊಂದು ಹೂವಿನ ಮಾಲೆ ಸಂಖ್ಯೆ, ಎರಡನೇದು ಸಂಗೊಳ್ಳಿ ಸರ್ಕಲ್ ಹೂವಿನ ಮಾಲೆ ಆಗ್ತದೆ. ಆ ನಂತರ ಮಹಾದೇವಪುರದ ಬಸವೇಶ್ವರ ಸರ್ಕಲ್ ಎಲ್ಲರೂ ಸಮಾಧಾನಾಗಿ, ಎಲ್ಲರೂ ಸೈಲೆಂಟ್ ಆಗಿ ಕರೆಕ್ಟ್ ಆಗಿ ಎಲ್ಲರೂ ರಾತ್ರಿ ದೂರು ಹಿಂಗ ಎಕ್ದಮ್ ಸ್ಕೌಂಟ್ ಮಾಡೋದು, ಸೈಡ್ ಮಾಡೋದು ಆಗ್ಬಾರ್ದು. ಶಿಸ್ತಾಗಿ ಎಲ್ಲರೂ ಸೈಕಲ್ ಮಟ್ಟಗಳ ತಮ್ಮ ಗಾಡಿಗಳು ತಗೊಂಡ ರೆಡಿ ಆಗ್ಬೇಕು. ಈಗ ಇವತ್ತಿನ ದಿನ ರೈತ ಹುತಾತ್ಮ ದಿನಾಚರಣೆ ನಿಮಿತ್ತ ಶಿರೋಳ್ ಗ್ರಾಮದಲ್ಲಿ ನಮ್ಮ ರೈತ ಸಂಘಟನೆಯ ಅಧ್ಯಕ್ಷರಾದ ಬಸವಂತಪ್ಪ ಕಾಂಬಳೆ ಅವರ ನೇತೃತ್ವದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ರೈತರ ಒಂದು ಹೋರಾಟಗಳು, ಅವರ ಒಂದು ಬದುಕು ಹಸನಾಗ್ಲಿ, ಆನಂತರ ಅವರ ಹೋರಾಟಕ್ಕೆ ಯಶಸ್ಸು ಇರಲಿ ಅಂತ ಹೇಳ್ಬಿಟ್ಟು ಹಾರೈಸ್ತೇನೆ. ರೈತರಿಗೆ ಈ ವರ್ಷ ಏನಿದೆ ಬೆಳೆ ಸ್ವಲ್ಪ ಮಳೆ ಕುಂಠಿತ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ದೇವರು ಒಳ್ಳೆ ಒಂದು ಮಳೆಯನ್ನು ನೀಡಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಎಲ್ಲರಿಗೂ ಕೂಡ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. 46ನೇ ರೈತ ಹುತಾತ್ಮರ ದಿನ ಈ ವರ್ಷದ್ದು. ಇದು ಮಾಲಿಪುರದಲ್ಲಿ ನಡೀತಕ್ಕಂತ ಒಂದು ಕಿತ್ತೂರಹಳ್ಳಿ ಚೆನ್ನಮ್ಮ ಸರ್ಕಲ್ ನಡೀತಕ್ಕಂತ ಒಂದು ಸಮಾವೇಶ ನಡೀತೈತಿ. ಈ ಶಿವದಿಂದ ಏನ್ ರೈತರು ಸಾವಿರಾರು ಸಂಖ್ಯೆ ರೈತರೆಲ್ಲ ಸೈಕಲ್ ಬೈಕ್ ಮುಖಾಂತರ ರ್ಯಾಲಿ ಪ್ರಾರಂಭ ಮಾಡಿವಿ. ಅಲ್ಲಿ ಸಮಾವೇಶ ನಡೀತೈತಿ. ಅದಕ್ಕೆಲ್ಲ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಆ ಕಾರಣಕ್ಕೆ ರೈತರ ಸಮಸ್ಯೆಗಳು, ಸರ್ಕಾರ ಮಾಡ್ತಕ್ಕಂತ ಕೆಟ್ಟ ನೀತಿಗಳನ್ನ ವಿರೋಧಿಸಿ ಅಲ್ಲಿ ಒಂದು ಕಾರ್ಯಕ್ರಮ ನಡೀತೈತಿ. ಅದರಲ್ಲಿ ಹೆಚ್ಚು ರೈತರು ಪಾಲ್ಗೊಳ್ಬೇಕಂತಲೇ ತಮ್ಮಲ್ಲಿ ರೈತರಲ್ಲಿ ವಿನಂತಿ.